ಮದುವೆ ನಂತರ ಹೆಂಡತಿ ಹಳೆಯ ಬಾಯ್ ಫ್ರೆಂಡ್ ಏನಾದರೂ ಅಪ್ಪಿ ತಪ್ಪಿ ಸಿಕ್ಕಿದ್ರೆ ಗಂಡನ ಪಾಡು ಏನೇನೆಲ್ಲ ಆಗುತ್ತೆ ಅಂತ ತೋರಿಸೋದಕ್ಕೆ ಈಗ ಈ ಗಿಚ್ಚಿ ಗಿಲಿಗಿಲಿ ವೇದಿಕೆಯಲ್ಲಿ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಗೊಬ್ಬರಗಾಲ, ಸುನೀತಾ, ಕಾರ್ತಿಕ್ ಹಾಗೂ ನಮ್ಮ ರೋಹಿತ್. ಎಂತ ಕಂಪನ ಡೈಲಾಗೇ ಬರ್ತದೆ, ಕಂಪನದ ಎಫೆಕ್ಟ್. ಬೆಳದಿಂಗಳು ನಗುತ್ತಿದೆ. ನಾನು ಹೆಂಗ್ ಕಾಣಿಸ್ತಿದ್ದೀನಿ? ಈ ಹಸು ಇರ್ತದಲ್ಲ, ಅದು ಹಾಲ್ ಕರೆದು ಬೆಣ್ಣೆ ತೆಗೆದ್ರೆ ಹೆಂಗಿರ್ತೀಯ ಹಂಗಿದ್ಯಾ. ಬೆಣ್ಣೆ ತರ. ನಾನು ಬೆಣ್ಣೆ ತರ ಇದ್ದೀನ? ಬರೀ ಬೆಣ್ಣೆ ಅಲ್ಲ ಕಣೆ, ಬೆಣ್ಣೆನೆ ತಂದು ಒಂದು ರಾಶಿ ಹಾಕಿದ್ರೆ ಹೆಂಗಿರ್ತದ ಹಂಗಿದ್ಯಾ ನೋಡು. ಮೈ ಬೆಣ್ಣೆ, ಮನ್ಸು ತುಪ್ಪ. ನಿನ್ನ ಮದುವೆ ಯಾವಾಗ? ನನ್ಗಂತೂ ಕಾಯಕ ಆಗ್ತಿಲ್ಲ ಕಾರ್ತಿ. ನೋಡು, ನಿಮ್ಮ ಅಮ್ಮನ ಆದಷ್ಟು ಬೇಗ ಒಪ್ಸು. ನಿನ್ನೆ ಮದ್ವೆ ಆಗ್ತೀನಿ. ನಿಜ? ನಿಜ. ಬರ್ಲಾ ಬಾಯ್. ಬಿಟ್ರೆ ಹೋಯ್ತಿದ್ದೆ. ಓ ಮಗಳೇ, ಇಲ್ಲೇ ನಿಂತಿದ್ಯಾ? ಅಳಿ ಅಂದ್ರೆ ಇವಳೇ ನನ್ನ ಮಗಳು. ಏನತ್ತೆ ನೀನ್ ನೋಡಿದ್ರೆ ಇಷ್ಟು ಚಿಕ್ಕ ಮೂರ್ತಿ, ನಿನ್ ಮಗಳು ನೋಡಿದ್ರೆ ಇಷ್ಟು ದೊಡ್ಡ ಮೂರ್ತಿ. ನಾನು ಚಿಕ್ಕ ಮೂರ್ತಿನೇ, ನನ್ನ ಗಂಡ ಘಟ. ಅವನ್ ಒಳ್ಳೆ ನಟ ಅಂದೆ. ಅಳಿ ಅಂದ್ರೆ ಇವಳನ್ನ ನೀವು ಮದ್ವೆ ಆಗ್ಬಿಟ್ರೆ ಈಡು ಜೋಡಿ ಹೆಂಗಿರುತ್ತೆ ಅಂತಂದ್ರೆ ಹೆಂಗಿರುತ್ತೆ ಅಂದ್ರೆ ಎತ್ತಿನ ಗಾಡಿಗೆ ಒಂದ್ ಕಡೆ ಎಮ್ಮೆ ಒಂದ್ ಕಡೆ ಕುರಿ ಕಟ್ತಂಗಿರುತ್ತೆ. ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ನೋಡಿ ತಂಗಿ, ಹರವೈ ಒಳ್ಳೆ ಕಂಡೆ ಹಣ್ಣಿದ್ದಂಗ. ಐ ಲವ್ ಯು. ಮಗಳೇ, ಅಮ್ಮ, ಈ ಸುಂದರ, ಅತಿ ಸುಂದರ, ಅತಿ ಸುಂದರ. ಅತ್ತೆ ಅಷ್ಟು ಹೊಗಳ್ಬೇಡ, ನನ್ಗೆ ನಾಚಿಕೆ ಆಯ್ತದೆ. ಹಂಗ್ ಕಾಣೆ ಹೋದ್ರು ಇವನ್ನೇ ಮದ್ವೆ ಆಗ್ಬೇಕಮ್ಮ ನೀನು. ಅಮ್ಮ, ನಂಗೆ ಇವನ್ ಬೇಡ ಕಣಮ್ಮ. ನಾನು ಆಲ್ರೆಡಿ ಅವನನ್ನ ಪ್ರೀತಿಸಿದ್ದೀನಿ. ಎಷ್ಟು ದೊಡ್ಡ ಶಾಕ್ ಇದು. ಅಮ್ಮ, ಹೆಸರು ಹರಿ, ಬುದ್ಧಿಯಲ್ಲಿ ನರಿ, ಶಕ್ತಿಯಲ್ಲಿ ಆನೆ, ತಾಳ್ಮೆಯಲ್ಲಿ ಎಮ್ಮೆ ಕಣಮ್ಮ. ಅವ್ನ್ ಮನುಷ್ಯ ಅಲ್ಲ, ಪ್ರಾಣಿ ಲವ್ ಮಾಡಿದ್ಯೇನು? ನೀನ್ ಈ ತರ ಮಾಡ್ಕೊಳ್ತಾರ ಗೊತ್ತಿತ್ತು ಕಣೆ. ಅದಕ್ಕೆ ನೀನ್ ಇವನ್ನ ಮದ್ವೆ ಆಗದೆ ಇದ್ರೆ ವಿಸ ಕುಡ್ದು ಬಿಡ್ತೀನಿ. ಅಯ್ಯೋ, ನಾನೇ ಯಾಕೆ ಕುಡಿಯನ? ಬಿಚ್ಚಕ್ಕೆ ಒಳ್ಳೆ ಲ್ಯಾಗ್ ಮಾಡ್ತಾ ಇದ್ದಲ್ಲ, ಬಿಚ್ಕ ಬೇಗ ಕುಡಿ ಅಂದ್ರೆ. ಬೇಡಮ್ಮ. ಏನೇ ಆಯ್ತು, ನಿನ್ಗೋಸ್ಕರ ನಾನು ಪ್ರೀತಿ ತ್ಯಾಗ ಮಾಡ್ತೀನಿ. ಅತಿ ಸುಂದರ ಇವನನ್ನೇ ಮದುವೆ ಮಾಡ್ಕೊಂಡು ಸಾಯ್ತೀನಮ್ಮ. ಹಾಗ್ಬಾ ದಾರಿಗೆ. ಓ ದೇವಿ. ಅಯ್ಯೋ, ಎಟ್ಟಕ್ತಾ ಇಲ್ಲ ನಮ್ಮ ಅತ್ತೆಗೆ. ನಾನು ಹೇಳ್ತೀನಿ ನೀನು ಐ ಜಂಪ್ ಮಾಡು ಅಂತ. ನೀನ್ ಎಲ್ದೆಲ್ಲ ಜಂಪ್ ಮಾಡಿ ನೋಡ್ಕೊಳ್ಳಿ. ಸೂಪರ್. ಇದೇ ಖುಷಿಗೆ ನೀನ್ ಹೇಳಿದ್ಮೇಲೆ ಅವ್ನ ಮದುವೆ ಮಾಡ್ಕೊಂಡಿರ್ತೀನಿ. ಮತ್ತೆ ದ್ವೇಷ ಕುಡಿತಾ ಇದ್ಯಾ? ವಿಷ ಅಲ್ವೇ ಇದು? ತುಪ್ಪ. ಈ ಸ್ಕಿಟ್ ಅಲ್ಲಿ ಎಲ್ಲಾ ಡೈಲಾಗು ಮುಗಿತು. ಮುಂದಿನ ಸತಿ ಇದೇ ತರ ಸ್ಕಿಟ್ ಕರಿತಾ ಇರು. ನಾನ್ ಗೆಲ್ಲಿಸ್ಬಿಟ್ಟು ಹೋಯ್ತಾ ಇರ್ತೀನಿ. ಗೆಲ್ಲಿಲ್ಲ ಆದ್ರೆ ಅತ್ತೆ ನಿನ್ನ ಗಲ್ಗೇರಿಸ್ಬಿಡ್ತೀನಿ. ಒಂದು ವರ್ಷದ ನಂತರ ಸುನೀತಾ, ನನ್ ಮದುವೆ ಆಗೋಯ್ತು.
ಇವನ್ ಯಾರೇ? ನನ್ನ ಹಳೆ ಲವ್ವರು. ತಲೆಗ್ ಮಾಡ್ತಿರೋ ಫ್ಲವರ್ ತರ ಹಳೆ ಲವರ್ ಅಂತ ಹೇಳ್ತಾ ಇದೆಯಲ್ಲ. ಸುಮ್ನೆ ಇರಲ್ಲ ಇಂತ. ಲೇ ನಾನು ಮಾತಾಡ್ಬೇಕಾದ್ರೆ ಬರೀ ಕಿವಿ ಮಾತ್ರ ಕೇಳಿಸ್ಕೋಬೇಕು, ಕಣ್ಣು ಮೂಗು ಬಾಯಿ ಎಲ್ಲ ಹಾಮಿಕ ಸುಮ್ನೆ ಇರ್ಬೇಕು. ಯಾವ್ದ ಕಾಮಿಡಿ ಪ್ಲೀಸ್ ಕಾಮಿಡಿ ಏನ್ ಮಾಡ್ಕೊಳ, ನೆಕ್ಸ್ಟ್ ಸಿನಿಮಾ ವಿಲನ್ ಕೊಡ್ತೀನಿ ಅಂತವ್ರೆ. ಕಾಮಿಡಿ ಅನ್ಬೇಡ, ಕಾಮಿಡಿ ಪ್ಲೀಸ್. ಏನ್ ಅನ್ಕೊಂಡಿದ್ಯಾ ನೀನು? ನಿನ್ ಲವ್ವರ್ ಆಗಕ್ಕಿಂತ ಮುಂಚೆ ನಾನು ಭಾರತದ ಹೆಣ್ಣು. ತಾಳಿ ಕಟ್ಟೋದ್ರೆ ಮುಗ್ದೋಯ್ತು, 3 ಗಂಟೆ ಹಾಕಿದ್ರೆ ಜೀವನ ಮುಗ್ದೋಯ್ತು. ಗಂಡನೇ ದೇವ್ರು ಕಣು. ಏನ್ ಹೇಳ್ದಮ್ಮ ಸುನೀತಾ? ನಾವಿಬ್ರು ಒಂದೇ ಬಬಲ್ ಗಮ್ಮನ ಅರ್ಧ ಗಂಟೆ ನೀನು, ಅರ್ಧ ಗಂಟೆ ನಾನು. ಹತ್ತಿರೋದು ಮರ್ತೋಯ್ತಾ ಸುನೀತಾ? ಅದನ್ ಕನ್ಸು ಅನ್ಕೊಳ್ಳೋ. ಏನ್ ಬ್ರೋ ಒಂದೇ ಬಬಲ್ ಗಮ್ ಇಬ್ರು ಹೋಗ್ತಿದ್ರಲ್ಲ, ಹೊಸ ತಗಳ ಕಾಸಿರ್ಲಿಲ್ವಾ? ಸುಮ್ನೆ ಕಪ್ಪೆ. ಸುನೀತಾ ಅಂದ್ರೆ ಇವಾಗ ನೀನ್ ಬರಲ್ವಾ ಸುನೀತಾ? ಇಲ್ಲ ಕಣು. ಅವಂದು ನಿಂದು ಏನಾದ್ರು ನವರಂಗಿ ಆಟಗಳು ನನ್ನ ಹತ್ರ ನಡೆದ್ರೆ ಕತ್ತರಿಸಿ ಗೊಬ್ಬರಗಾಲ್ದಿರ ತೋಟಕ್ಕೆ ಗೊಬ್ಬರ ಮಾಡಾಕ್ಬಿಡ್ತೀನಿ. ಇಲ್ಲ ರೀ. ಪತಿಯೇ ಪರದೈವ. ಪರದೈವ ಪತಿಯೇ. ಒಳಕ್ ಹೋಗ್ತಾರೆ. ಇನ್ನು ನನ್ನ ಹೆಂಡತಿ ಸ್ಲಿಮ್ ಆಗಿದ್ರೆ ಇನ್ನೂ ನಲಿತಿದ್ಲು ಮೇಡಮ್. ಯಾರು ನೀನು? ಗಿಚ್ಚಿಗಿಳಿಲಿ ನಿನ್ ಮಕ ನೋಡ ಮೂಗಿಲೆ. ಇವನು ಹಬ್ಬ ಬಾಕಿ ಇದೆ ನನ್ ಮೂಗಾಡ್ಕೊಳಕ್ಕೆ. ಲೇ ಯಾಕ ಬಂದೆ ಅಂತ ಹೇಳ. ಕೆಟ್ಟ ಕಾಲ ಬರ್ತೈತೆ, ಕೆಟ್ಟ ಕಾಲ ಬರ್ತೈತೆ. ನಿನ್ನ ಹೆಂಡತಿ ಅಲ್ಲೆಲ್ಲ ಬರಿಂದ ಪಾರ ಅಪಾಯ ಬರ್ತೈತೆ. ಏನಂದ್ರೆ ಕೆಟ್ಟ ಕಾಲ ನನಗ್ ಬರ್ತೈತೆ, ನನ್ನ ಹೆಂಡತಿ ಹಳೆಲ್ಲ ಊರಿಂದ ನನಗೆ ಪ್ರಾಣಾಪಾಯ ಆಯ್ತಾ? ನನ್ಗೆ ನೀನ್ ಹೇಳದ್ ಒಂದು ಅರ್ಥ ಆಯ್ತಲ್ಲ. ಈಗ ಇನ್ನೊಂದ್ಸರಿ ಹೇಳ, ಇನ್ನೊಂದ್ಸರಿ ಹೇಳ. ಹೇಳ್ತಾರ ಕೇಳಿಸ್ಕೊಂಡಿಲ್ವಾ? ಒಂದ್ಸತಿ ಹೇಳ್ದೆ ಕಷ್ಟ, ಇನ್ನೇನ್ 3 ಸತಿ ಹೇಳ್ಬೇಕಾ? ಬಂದ ಹಳೆಲ್ಲವರಿಂದ ಹೆಂಡತಿ ಹಳೆಲ್ಲವರಿಂದ ನಿನ್ನ ಪ್ರಾಣಾಪಾಯ ಅಂತಂದ. ಇವರಿಬ್ರು ಸೇರಿ ನನ್ನ ಹೆಂಗ್ ಸಾಯಿಸ್ಬೋದು? ನಾ ಸ್ನಾನಕ್ ಹೋಗಿ ಬರ್ತೀನ್ರಿ. ಹೋಗೆ ಹೋಗೆ ಹೋಗೆ. ಇವಳು ಸ್ನಾನಕ್ಕೆ ಹೋಗಿ ಒಳಗಡೆ ಅಡಿಗೆ ಮನೇಲಿ ಗ್ಯಾಸ್ ಬಿಟ್ಟಿರ್ಬೋದು ನನ್ಗೆ. ಅಯ್ಯೋ ಅಯ್ಯೋ ರೀ, ಅಯ್ಯೋ ಹಲ್ಲಿ ಬಂದಿದೆ, ಓಡ್ಸ್ ಬನ್ರಿ ಬನ್ರಿ. ಅಲ್ಲಿ ಬಂದಿದ್ದೆ, ಓಡ್ಸ್ ಬಂದ್ರಿ ಸಾರ್. ಏನ್ ಸ್ಕ್ರೀನ್ ಪ್ಲೇ ಮಾಡೋಳೆ ಸಾರ್. ನಾನು ಅಲ್ಲಿ ಓಡ್ಸಕ್ಕೆ ಅಂತ ಬಿರ್ಸಾಗಿ ಓಡೋದು, ಅವಳು ಸೋಪ ಸೊಗಸಾಗಿ ಬಾಕ್ಲು ಮುಂದಕ್ಕೆ ಮಾಡ್ಕೋದು, ನಾನು ಕಾಲ್ ಮಡಗಿ ಮುಗಿಸ್ಬಿಟ್ಟು ನಲ್ಲಿ ಪೈಪ್ ಕೊಡ್ದು ಒಳಗೋಗಿರೋ ಮೂಗು ಇನ್ನೂ ಒಳಗೆ ಹೊಸರ ಕಟ್ಟಿ ಸಾಯೋದು. ಹೆಂಗಿದೆ ಸ್ಕ್ರೀನ್ ಪ್ಲೇ ಒಳಗು? ಇರಲ್ಲೇ. ಆದ್ರೆ ಈ ಸ್ಕ್ರೀನ್ ಪ್ಲೇಲಿ ಸಾಯೋ ಮಿಕಾ ನಾನಲ್ಲ, ಅದಕ್ಕೆ ಇನ್ನೊಂದು ಮಿಕಾ ಇದೆ. ಜಂಗಲ್ ಬೋ. ನನ್ನ ಹೆಂಡತಿ ಸ್ನಾನ ಮನೇಲವಳೆ, ಅಲ್ಲಿ ಬಂದದೆ. ಒಂದ್ ಸ್ವಲ್ಪ ಕಾಪಾಡಿ. ನಿಮ್ಗೆ ತಲೆ ಕೆಟ್ಟಿದ್ದೇನ್ರಿ? ನಿಮ್ ಹೆಂಡತಿ ಸ್ನಾನ ಮಾಡ್ತಾ ನಾನು ಹೆಂಗ್ರಿ ಹೋಗೋದು? ಅಯ್ಯೋ ಹೆಂಗೆ ಅನ್ಬೇಡಿ ಪ್ಲೀಸ್, ಹೋಗಿ ಒಳಗಡೆ ಹೋಗಿ ಕಾಪಾಡಿ. ಬೇಡ ಸರ್. ಅಯ್ಯೋ ಹಂಗ ಅನ್ಬೇಡಿ. ಅಯ್ಯೋ ಹೋಗಿ. ಅವ್ನು ಓಡೋಗಿದ್ ಬಿರ್ಸ್ ನೋಡಿದ್ರೆ ಸೋಪ್ ಮೇಲೆ ಕಾಲಿಟ್ಟು ನಲ್ಲಿಗೆ ಹೊಡ್ಕೊಂಡು ನಲ್ಲಿ ಮೂಳೆನೆ ಮುರ್ಕೊಂಡಿರ್ತಾನೆ ಅನ್ಸುತ್ತೆ. ತಲೆಲೆ ಗೊಬ್ಬರ ಇದೆ ನಿನಗೆ. ಇಷ್ಟೊತ್ತಾದ್ರೂ ಸೌಂಡೇ ಬರ್ತಾ ಇಲ್ವಲ್ಲ? ಸೌಂಡ್ ಬರಲ್ಲ ಇದೆಲ್ಲ. ಅಲ್ಲಿ ಇರ್ಲಿ, ನಲ್ಲಿನೂ ಸೌಂಡ್ ಬರ್ತಾ ಇಲ್ವಲ್ಲ? ಜಂಗಲ್ ಬಾಗ್. ಅಯ್ಯೋ ಸತ್ತೋದ ಅನ್ಸುತ್ತೆ. ಜಂಗಲ್ ಬಾಗ್. ಓಡಾಗಿ ನಲ್ಲಿ ಹೊಡೆದಿರೋ ಪೀರ್ಸ್ಗೆ ಬಾಯಿಲ್ ತಾನೇ ನೊರೆ ಬರ್ಬೇಕು. ಇದೇನ್ ತಲೆ ಮೈಲೆಲ್ಲ ನೊರೆ ಬಂದದೆ?
ಮೋಸ್ಟ್ಲಿ ಹೊಡೆದಿರೋ ಸ್ಪೀಡ್ಗೆ ಬಿಳಿ ರಕ್ತ ಕಣ ಎಲ್ಲ ಆಚೆಗೆ ಬಂದ್ಬಿಟ್ಟದೆ. ನೀವೇನ್ ಮನುಷ್ಯನ್ರಿ ನೀವು? ಅಲ್ಲಿ ಓಡ್ಸ್ ಬಂದ್ರೆ ಪಕ್ಕದ ಮನೆಯವ್ರನ್ನ ಕಳ್ಸಿದ್ರೆ ನಾಚಿಕೆ ಮಾನ ಮರೆಯೋದಿಲ್ವಾ ನಿಮ್ಗೆ ನಿಮ್ ಜನ್ಮಕ್ಕೆ? ಅವಾಗ್ಲಿಂದ ನಾನು ನೋಡ್ತಾ ಇದ್ದೀನಿ. 1 ವರ್ಷ ಆಯ್ತು ಗಂಡ ಹೆಂಡತಿ ಜಗಳನೇ ಆಡೋದ? ಜೀವನ ಇಷ್ಟೇ ಅಲ್ಲ ಸರ್. ಯಾವಾಗ ಅನುಮಾನ ಮುಂದಿನ ಬಾಕ್ಲಿಂದ ಬರುತ್ತೋ ಸಂತೋಷ ಹಿಂದಿನ ಬಾಕ್ಲಿಂದ ಹೋಗ್ತಾ ಇರುತ್ತೆ. ತಗೊಳ್ಳಿ. ಏನ್ ಹೇಳುದ? ನಿಮ್ಮಿಬ್ರು ಸಂತೋಷಕ್ಕೆ ಬಟ್ಟೆ ಬಿಚ್ತಾ ಇದ್ದೀನಿ ಅನ್ಕೊಂಡ. ಇಬ್ರಿಗೂ ಹನಿಮೂನ್ ಟಿಕೆಟ್ ಬುಕ್ ಮಾಡಿದೀನಿ, ಹೋಗ್ ಬನ್ನಿ. ಕಾರ್ತಿಕ್ ಅವರೇ, ನೀವು ತುಂಬಾ ಒಳ್ಳೆಯವರು. ನೀವು ಇಂಥ ಮನುಷ್ಯ ಅಂತ ನನಗೆ ಗೊತ್ತಿರ್ಲಿಲ್ಲ. ನೋಡಿ ಎಂಥ ಮನುಷ್ಯ ಅಲ್ವಾ? ನಡಿ ಹನಿಮೂನ್ ಮುಗಿಸ್ಕೊಂಬರೋಣ. ಸರ್ ಹೋಗ್ತಾ ಏನೋ 2 ಟಿಕೆಟ್ ಬುಕ್ ಮಾಡಿದೀನಿ, ಬರ್ತಾ ಒಂದೇ ಬುಕ್ ಮಾಡಿದ್ದೆ, ಇನ್ನೊಂದು ನೀವು ಮಾಡ್ಕೊಂಡ್ ಬನ್ನಿ. ನೀವು ತಲೆ ಕೆಡ್ಸ್ಕೊಬೇಡಿ, ನಾನು ಬುಕ್ ಮಾಡ್ಕೊಂಡು ಬರ್ತೀನಿ. Okay. ಅಂದ್ಮೇಲೆ ಇದು ಯಾವ ಊರಿಗೆ ಟಿಕೆಟ್ ಬುಕ್ ಮಾಡಿರೋದು? ಸಿಮ್ಲಾ. ಓ ಸಿಮ್ಲಾನಾ? ಕಿತ್ತೋದ್ ನನ್ ಮಗ ಹೆಂಗ ಸ್ಕ್ರೀನ್ ಪ್ಲೇ ಮಾಡ ನೋಡಿ. ಪಿಕ್ಚರ್ ನಾನು 4 ಸರಿ ನೋಡಿನಿ. ಅದ್ರಲ್ಲಿ ಗಂಡ ಹೆಂಡ್ತಿನ ಸಾಯಿಸ್ತಾನೆ, ಆದ್ರೆ ಇವನ್ ಸ್ಕ್ರೀನ್ ಪ್ಲೇಲಿ ಹೆಂಡ್ತಿ ಗಂಡ ಸಾಯ್ತಾಳೆ. ಆದ್ರೆ ಇಲ್ಲಿ ಸಾಯೋಮಿಕ ನಾನಲ್ಲ. ನೋಡ್ತಾ ಇರಿ. ಅದಕ್ಕೂ ಅವನ್ನೇ ಕಳಿಸ್ತೀರಲ್ಲ. ಅವನ್ನೇ ಕಳಿಸ್ಬಿಡು. ಕಾರ್ತಿಕ್ ಅವ್ರೆ, ಏನ್ ಸರ್? ಬನ್ನಿಲಿ ತಗೊಳ್ಳಿ ಟಿಕೆಟ್. ಇದಕ್ಕೆ ತಗೊಳ್ಳಿ 1 ಲಕ್ಷ ದುಡ್ಡು. ಯಾಕೆ ಸರ್? ನನ್ನ ಹೆಂಡತಿ ಜೊತೆ ನೀವೇ ಫಸ್ಟ್ ನೈಟ್ ಹೋಯ್ತು ಬನ್ನಿ. ಸಾರಿ, ಹನಿಮೂನ್ಗೆ ಹೋಯ್ತು ಬನ್ನಿ. ಏನ್ ಮಾತಾಡ್ತಾ ಇದೀರಿ ಸರ್? ನೀವಿಬ್ರು ಸಂತೋಷವಾಗ್ಲಿ ಅಂತ ನಾನೇ ಟಿಕೆಟ್ ಬುಕ್ ಮಾಡಿದ್ರೆ ನನ್ನೇ ಕಳಿಸ್. ಅಮ್ಮ, ಮೊನ್ನೆಯಿಂದ ಉದ್ದಿನ ಕಾಳು ಜಾಸ್ತಿ ತಿಂದ್ಬಿಟ್ಟು ಮಂಡಿ ಪಂಡಿ ಎಲ್ಲ ಹಿಡ್ಕೊಬಿಟ್ಟವೆ. ನನ್ನ ಕೈಲಿ ಫ್ಲೈಟ್ ಅಲ್ಲಿ ಜರ್ನಿ ಮಾಡಕ್ ಆಯ್ತಿಲ್ಲ. ಹಂಸು ಜಾಸ್ತಿ ನೋಡಿ. ಪ್ಲೀಸ್ ಅಮ್ಮ, ಹೋಯ್ತು. ಥ್ಯಾಂಕ್ ಯು ಸರ್. ಸುನೀತಾ ಹೋಗನ್ವಾ? ಅಯ್ಯೋ ಕಿತ್ತ ನನ್ ಮನೆ. ನನಗೆ ಸಿಮ್ಲಾ ಅಂತ ಹೇಳ್ಬಿಟ್ಟು ಈಗ ಕಾಂಚನಗಂಗ ಕರ್ಕೋಯ್ತಾ ಇದ್ದೇನಾ? 2 ಕಡೆ ಐಸೇ ಇರೋದ್ ಕಣಲೇ. ಅಲ್ವಾ? ಐಸಿದ್ಮೇಲೆ ತಳ್ಳಿ ಸಾಯಿಸ್ತಾಳೆ. ಲೇ ಆಗ್ಲೇ ನೀನು ಜ್ಯೋತಿಷ್ ಹೇಳೋಂತರ ಬಂದು ನೀನೆ ತಾನೆ? ಇದೇನು ಈಗ ಗಿಚ್ಚಿ ಗಿಲಿಗಿಲಿ ಯಾಕೆ ಬಂದಿದ್ಯಾ? ಓ ನೀನಾ ಸೂಪರ್ ರಂಗ ಏ ಯಾವ ಆದ್ರೇನೋ ಈಗ ಯಾಕೆ ಹಿಂಗ್ ಬಂದಿದ್ದಿ? ಏನ್ ವಿಷಯ ಹೇಳು. ಕಾರ್ತಿಕ್ ಮಾಮ ದುಡ್ಡು ಕೊಟ್ಟು ಹೇಳಿತು. ಕಾರ್ತಿಕ್ ಮಾಮ ದುಡ್ಡು ಕೊಟ್ಟು ಹೇಳು ಅಂತ ಕಿತ್ತೋದ್ ನನ್ ಮಗ ಹೇಳ್ಸ್ಬಿಟ್ಟು ನನ್ನ ಹೆಂಡತಿನ ಹೊಡ್ಕೊಟ್ಟದಲ್ಲೋ. ಇದು